ವೆಲ್ಕಮ್ ಬ್ಯಾಕ್ ಗೈಸ್. ರೀಸೆಂಟ್ ಆಗಿ 3-4 ಪಾರ್ಟ್ ಇಂದ ಅಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ವೈಲ್ ಲೂಪು, ಫಾರ್ ಲೂಪು ಮತ್ತೆ ಲಿಸ್ಟ್ ಕಾಂಪ್ರಿಹೆನ್ಷನ್ ಇವೆಲ್ಲ ತಿಳ್ಕೊಬೇಕಾದ್ರೆ ಸ್ವಲ್ಪ ಜನಕ್ಕೆ ಕಾಂಪ್ಲೆಕ್ಸ್ ಅನ್ಸಿರುತ್ತೆ. ನೀವೇನಾದ್ರೂ ಇವಾಗ ಬಿಗಿನರ್ಸ್ ಆದ್ರಂತೂ ನಿಮ್ಗೆ ಕಷ್ಟ ಅನ್ಸಿರುತ್ತೆ. ಲೈಕ್ ಆಲ್ಮೋಸ್ಟ್ 90% ಅಂತೂ ಪಕ್ಕ ಅನ್ಸಿರುತ್ತೆ. ಅವಾಗ ನಾನು ಹೇಳಿದ್ದೆ ಲೂಪ್ಸ್ ಕಲಿಯೋಕೆ ಕಷ್ಟ ಆದಾಗ ಲೂಪ್ಸೇ ಅದಕ್ಕೆ ಆನ್ಸರ್ ಕೊಡುತ್ತೆ ಅಂತ. ಏನು ಮತ್ತೆ ಮತ್ತೆ ಅದನ್ನ ಟ್ರೈ ಮಾಡಿ, ಮತ್ತೆ ಪ್ರಾಕ್ಟೀಸ್ ಮಾಡಿ, ಬೇರೆ ಬೇರೆ ರಿಯಲ್ ವರ್ಲ್ಡ್ ಸಿಚುವೇಶನ್ಸ್ ತಗೊಂಡು ಅದರಲ್ಲಿ ನೀವು ಟ್ರೈ ಮಾಡಿ, ಲೈಕ್ ಅದನ್ನೇ ಸಿಮ್ಯುಲೇಟ್ ಮಾಡಕ್ಕೆ ಪೈಥಾನ್ ಯೂಸ್ ಮಾಡಿ ಅಂತ. ಸೊ ಇದನ್ನ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಇಲ್ಲೇನ್ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನೇನ್ ಹೇಳಿದ್ದೆ ನಿಮ್ಗೆ, ಟ್ರೇಸ್ ಮಾಡಿ ಅಂತ ಹೇಳಿದ್ದೆ. ಸೊ ಟ್ರೇಸ್ ಅಂದ್ರೆ ಏನು, ಪ್ರತಿಯೊಂದು ಇಟ್ರೇಷನ್ ಅಂದ್ರೆ ಏನು, ಪ್ರತಿಯೊಂದು ರಿಪಿಟೇಷನ್, ಪ್ರತಿಯೊಂದು ಸಲ ಲೂಪ್ ರನ್ ಆಗ್ಬೇಕಾದ್ರೆ ಅದರಲ್ಲಿ ವೇರಿಯೇಬಲ್ಸ್ ಏನೇನಿರುತ್ತೆ, ಅದು ಹೇಗೆ ಚೇಂಜ್ ಆಗುತ್ತೆ ಅಂತ ಲೈಕ್ ನೀವು ಚೆಕ್ ಮಾಡಿ, ಬರ್ದು ಲೈಕ್ ಟ್ರೈ ಮಾಡಿ ಅಂತ ಲೈಕ್ ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳಿದ್ದೆ. ಇವಾಗ ಇನ್ನೊಂದು ಟೆಕ್ನಿಕ್ ನ ಹೇಳ್ಕೊಡಕ್ ಬಂದಿದ್ದೀನಿ. ಈ ಟೆಕ್ನಿಕ್ ನ ನಾವು ಡಿಬಗಿಂಗ್ ಅಂತ ಹೇಳ್ತೀವಿ. ಸೊ ಡಿಬಗರ್ ಅನ್ನೋ ಒಂದು ಟೂಲ್ ನ ಸಹ ಯೂಸ್ ಮಾಡ್ತೀವಿ. ಲೈಕ್ ನೀವೇನಾದ್ರೂ ಪ್ರೋಗ್ರಾಮ್ ಅಥವಾ ಮೊಬೈಲ್ ಆಪ್ ಅಲ್ಲಿ ಟ್ರೈ ಮಾಡ್ತಿದ್ರೆ ಮೋಸ್ಟ್ಲಿ ಇದು ಆಗದೆ ಇರ್ಬೋದು. ಬಟ್ ದೆನ್ IDE ಯಾವ್ದಾದ್ರು VS ಕೋಡ್, ಪೈಚಾರ್ಮೋ ಅಥವಾ ಯಾವುದೋ ಒಂದು IDE ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಇದನ್ನ ನೀವು ಟ್ರೈ ಮಾಡ್ಬೋದು. ಅಂಡ್ ಇದರಿಂದ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಲೈಕ್ ನಿಮಗೆ ಲೂಪ್ಸ್ ಇರ್ಬೋದು, ಇಫ್ ಕಂಡೀಷನ್ಸ್ ಇರ್ಬೋದು, ಇದರಲ್ಲಿ ತುಂಬಾ ಕಾಂಪ್ಲೆಕ್ಸ್ ಆದಾಗ ನಿಮಗೆ ಕಷ್ಟ ಆಗುತ್ತೆ ಅಂತ ಗೊತ್ತು. ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ವೇರಿಯೇಬಲ್ಸ್ದು ಏನು ವ್ಯಾಲ್ಯೂ ಇದೆ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಅದು ಹೇಗೆ ವರ್ಕ್ ಆಗುತ್ತೆ, ಅದು ನನ್ಗೆ ಹೇಗೆ ಈಸಿ ಮಾಡುತ್ತೆ ಲೂಪ್ಸ್ ಕಲಿಯೋದನ್ನ ಅಂತ ನೀವು ಇವಾಗ ಅನ್ಕೋತಿರ್ಬೋದು. ಬಟ್ ಈ ವಿಡಿಯೋ ನೋಡೋ ಅಷ್ಟರಲ್ಲಿ ನೀವು ಅದನ್ನ ಟ್ರೈ ಔಟ್ ಮಾಡಿದ್ರೆ, ವಿಡಿಯೋ ನೋಡ್ಬಿಟ್ಟು ನಿಮಗೆ ಪಕ್ಕಾ ಓ ದಿಸ್ ಆಕ್ಚುಲಿ ಹೆಲ್ಪ್ಸ್ ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಏನಪ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ನಿಮ್ಮ ಕಾಲೇಜಲ್ಲಿ ಅಥವಾ ಯಾವುದೇ ಕಾಲೇಜಲ್ಲಿ ಲೈಕ್ 10 lakhs 20 lakhs 30 lakhs ಹಿಂಗೆಲ್ಲ ಪ್ಲೇಸ್ ಆಗಿರ್ತಾರೆ. ಬಟ್ ಅಷ್ಟು ಪ್ಲೇಸ್ ಆದ್ರೂ ಅವ್ರಿಗೆ ಈ ಟೆಕ್ನಿಕ್ ಗೊತ್ತಿರಲ್ಲ. ಈ ಟೆಕ್ನಿಕ್ನ ಅವರು ಕಂಪನಿಗೆ ಬಂದ್ಮೇಲೆ ಅಲ್ಲಿ ಕೋಡ್ ಬೇಸ್ ದೊಡ್ಡ ಇರೋದ್ರಿಂದ ಅಲ್ಲಿ ಯೂಸ್ ಮಾಡೋಕ್ಕೆ ಕಲಿತಾರೆ. ಅಲ್ಲಿವರೆಗೂ ಏನೇನು ಟೆಕ್ನಿಕ್ಸ್ನ ಯೂಸ್ ಮಾಡ್ತಾರೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ, ಆಯ್ತಾ? ತುಂಬಾನೇ ಫನಿ ಆಗಿರುತ್ತೆ. ಆ್ಯಂಡ್ ದೆನ್ ಲೈಕ್ ತುಂಬಾನೇ ಕಲಿಯೋದಿದೆ ಇದರಲ್ಲಿ. ಲೈಕ್ ನೀವು ಆ್ಯಕ್ಚುಲಿ ಕಂಪನಿಗೆ ಹೋದಾಗ ಹೇಗೆ ಮಾಡ್ತೀರೋ ಅದೇ ರೀತಿ ನಾನು ಸಹ ಇದರಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದರಲ್ಲಿ ಲೈಕ್ ಈ ವಿಡಿಯೋದಲ್ಲಿ ನಾನು ಈ ಟೆಕ್ನಿಕ್ದು ಜಸ್ಟ್ ಇಂಟ್ರೊಡಕ್ಷನ್ ಥರ ಕೊಡ್ತೀನಿ, ಆಯ್ತಾ? ಏನಕಂದ್ರೆ ಲೈಕ್ ಅದರಲ್ಲಿ ಕಾಲ್ ಸ್ಟ್ಯಾಕು, ಫಂಕ್ಷನ್ಸು, ಬೇರೆ ಬೇರೆ ಏನೇನೋ ಸಖತ್ ತುಂಬ ಕಾಂಪ್ಲೆಕ್ಸ್ ಆಗೋಗುತ್ತೆ. ಏನಕಂದ್ರೆ ನಿಮಗೆ ಫಂಕ್ಷನ್ಸ್ ಬಗ್ಗೆನೇ ಗೊತ್ತಿಲ್ಲ, ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಬಗ್ಗೆ ಹೇಳ್ಕೊಟ್ಟಿಲ್ಲ. ಸೊ ಅದನ್ನ ಹೇಳ್ಕೊಟ್ಟಾದ್ಮೇಲೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಡಿಬಗಿಂಗ್ ಮೇಲೆ ಮಾಡ್ತೀನಿ. ಬಟ್ ದೆನ್ ಇವಾಗ ಸದ್ಯಕ್ಕೆ ನೀವು ಲೂಪ್ಸ್ನ ಮತ್ತೆ ಇಫ್ ಎಲ್ಸ್ ಏನು ಲೈಕ್ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನ ಲೈಕ್ ಕಾಂಬಿನೇಷನ್ಸ್ ಎಲ್ಲ ಮಾಡುವಾಗ ಕಾಂಪ್ಲೆಕ್ಸ್ ಲಾಜಿಕ್ ಆದಾಗ ನಿಮಗೆ ಟ್ರೇಸ್ ಮಾಡೋಕ್ಕೆ ಬರೆದು ಮತ್ತೆ ಮತ್ತೆ ಬರೆದು ನಿಮಗೆ ಟೈಮ್ ವೇಸ್ಟು ಆಗ್ಬೋದು. ಆ್ಯಂಡ್ ದೆನ್ ಸ್ವಲ್ಪ ಜನಕ್ಕೆ ಕಷ್ಟನೂ ಆಗ್ಬೋದು. ಅದಕ್ಕೋಸ್ಕರ ಈ ಟೂಲ್ನ ಯೂಸ್ ಮಾಡಿ ಹೇಗೆ ನೀವು ಅದನ್ನ ಈಸಿ ಮಾಡ್ಕೋಬೋದು ಅಂತ ಮಾತ್ರ ಈ ವಿಡಿಯೋದಲ್ಲಿ ಇರುತ್ತೆ. ಆ್ಯಂಡ್ ಈ ವಿಡಿಯೋನ ಫ್ರೈಡೇ ಏನಕ್ಕೆ ರಿಲೀಸ್ ಮಾಡ್ತೀನಿ ಅಂದರೆ, ಲೈಕ್ ಸ್ಯಾಟರ್ಡೆ ಸಂಡೇ ನಿಮಗೆ ಟೈಮ್ ಇದೆ ನೆಕ್ಸ್ಟ್ ವೀಡಿಯೋಸ್ ಬರೋ ಅಷ್ಟರಲ್ಲಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಇಂಟರ್ವ್ಯೂಸಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದನ್ನು ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಆ್ಯಂಡ್ ನಮ್ಮ ಹೋಮ್ವರ್ಕ್ನ ಸಹ ಇನ್ನು ಸಾಲ್ವ್ ಮಾಡಬೇಕು. ಸೊ ಅವಾಗ ನಿಮಗೆ ಲೈಕ್ ಹೋಲ್ಡ್ ಇದ್ದರೆ, ನಮಗೆ ಕರೆಕ್ಟಾಗಿ ಅರ್ಥ ಆಗೋಗಿದ್ರೆ ಲೂಪ್ಸ್ ಮತ್ತು ಇಫ್ ಎಲ್ಸ್ ಎಲ್ಲ ಇಲ್ಲಿವರೆಗೂ ಏನೇನು ಕಲ್ತಿದೀವಿ ಅದೆಲ್ಲ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ಅದನ್ನು ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಲೈಕ್ ನಾನು ಮೊದಲೇ ಹೇಳ್ದಂಗೆ ನಾನು ಇವಾಗ ಏನು ಹೇಳ್ಕೊಡ್ತೀನಿಲ್ಲ ಇದು ಸಹ 90% ಆಫ್ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ, ಆಯಿತಾ? ಬೇಕಾದ್ರೆ ನೀವೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಹೋಗ್ಬಿಟ್ಟು ನಾಳೆ ಕಾಲೇಜಲ್ಲಿ ಇದನ್ನು ಕಲ್ತಾದ್ಮೇಲೆ ನಿಮಗೆ ಇದು ಗೊತ್ತಾ ಅಂತ ಹೇಳಿ. ಸೊ ಅವರು ನಿಮ್ಮನ್ನ ಸ್ವಲ್ಪ ಸ್ವಲ್ಪ ಇದರಲ್ಲಿ ನೋಡ್ತಾರೆ, ಓ ಇವನೇನೋ ಕಲ್ತ್ಬಿಡೇನೆ ಅಂತ. ಅಷ್ಟು ಇಂಪಾರ್ಟೆಂಟ್ ಟೆಕ್ನಿಕ್ಕು, ಬಟ್ ಎಷ್ಟೊಂದು ಜನ ಮಿಸ್ ಔಟ್ ಮಾಡ್ತಾರೆ. ಓಕೆ, ಸೊ ಹಂಗೆ ಹೇಳ್ತಾ ಇವಾಗಲೇ ಅಟೆಂಡೆನ್ಸ್ ಕೊಟ್ಬಿಟ್ಟು ಬನ್ನಿ. ಎಷ್ಟೊಂದು ಜನ ಅಟೆಂಡೆನ್ಸ್ ಹಾಕ್ತಿಲ್ಲ, ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಯಾಕೆ ಸುಮ್ಮನೆ ಹೋಗ್ಬಿಟ್ಟು ನಾನು ಪ್ರೆಸೆಂಟ್ ಅಂತ ಹಾಕಬೇಕು ಅಂತ ಲೇಸಿ ಮಾಡ್ತೀರಾ. ಸೊ ದ್ಯಾಟ್ ಆ್ಯಕ್ಚುಲಿ ಲೈಕ್ ಅದರಿಂದ ನನಗೆ ಗೊತ್ತಾಗುತ್ತೆ ನೀವು ಯಾರೋ ಕಲಿತಾ ಇದ್ದೀರಾ ಇದರಿಂದ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ದ್ಯಾಟ್ ಸೆಟ್ ಇವಾಗ ಸ್ಟಾರ್ಟ್ ಮಾಡೋದಾದರೆ ಇಲ್ಲಿ ಒಂದು ನಮಗೆ ವೈಲ್ ಲೂಪ್ ಇದೆ. ಓಕೆ, ಸೊ ಈ ವೈಲ್ ಲೂಪ್ನ ನಾನು ಟ್ರೇಸ್ ಮಾಡಿ ಅಂದರೆ ಏನು ಮಾಡ್ತಿದ್ರಿ, ಫಸ್ಟು 5 ವ್ಯಾಲ್ಯೂ, ಓಕೆ 5 ವ್ಯಾಲ್ಯೂ 0 ಇದೆ. ಓಕೆ, 0 ಇದ್ದಾಗ ಏನಾಗುತ್ತೆ, I 0 ಇದೆ, ವೈಲ್ I is less than 10. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ ಇಲ್ಲಿ, I less than 10 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಎಸ್. ಸೊ ಎಸ್ ಅಂದಾಗ ಏನು ಮಾಡ್ತೀರಾ, ಒಳಗೆ ಹೋಗ್ತೀರಾ ಇಲ್ಲಿ. ಓಕೆ, ಪ್ರಿಂಟ್ ಐನ ಪ್ರಿಂಟ್ ಮಾಡ್ತೀರಾ, 0 ಅಂತ ಪ್ರಿಂಟ್ ಮಾಡಿದ್ರಿ. ಅದಾದ್ಮೇಲೆ ಏನು ಮಾಡ್ತೀರಾ, I+1 ಮಾಡ್ತೀರಾ. ಸೊ I is equal to 0 ಇದ್ದಿದ್ದು I is equal to ಲೈಕ್ 0+1 ಏನೋ 1 ಆಗುತ್ತೆ. ನೆಕ್ಸ್ಟ್ ಈಗ ಇದು 1 ಆಗಿದೆ. ಈ ರೀತಿ ಟ್ರೇಸ್ ಮಾಡ್ಕೊಂಡ ಮತ್ತೆ I less than 10 ಎಸ್, ಮತ್ತೆ 1 ಪ್ರಿಂಟ್ ಮಾಡು. ಈ ರೀತಿ ಹಿಂಗೆ ಮಾಡ್ಕೊಂಡ ಹೋಗ್ತೀರಾ ಅಂಟಿಲ್ ಅಂಡ್ಲೆಸ್ ಈ I less than 10 ನೋ ಬರೋವರೆಗೂ. ಓಕೆ, ನೋ ಬಂದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಲೂಪ್. ಸೊ ಇದನ್ನು ಬರಿಬೇಕಾದ್ರೆ ಇದು ತುಂಬ ಸಿಂಪಲ್ ಲೂಪ್ಗೆನೆ ಈ ರೀತಿ ಎಷ್ಟೊಂದು ನೀವು ಏನೇನೋ ಬರ್ಕೊಂಡು ನೀವು ಅನಲೈಸ್ ಮಾಡಬೇಕಾಗುತ್ತೆ.
ಓಕೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದನ್ನ ಟ್ರೇಸಿಂಗ್ ಅಂತ ಹೇಳ್ತೀವಿ. ಓಕೆ. ಟ್ರೇಸ್ ಅಂದ್ರೆ ಹೇಗೆ ನಡೀತಾ ಇದೆ, ಒನ್ ಬೈ ಒನ್ ಹೇಗೆ ನಡೀತಾ ಇದೆ, ಎಕ್ಸಿಕ್ಯೂಷನ್ ಫ್ಲೋ ಏನು ಆ ಪ್ರೋಗ್ರಾಮ್ದು ಅಂತ ತಿಳ್ಕೊಳ್ಳೋದು. ಓಕೆ. ನಮಗೆ ಇದನ್ನ ಲೈಕ್ ನಾವು ಕಾಲೇಜಲ್ಲಿ ಇರಬೇಕಾದ್ರೂ ಮಾಡಿಸ್ತಿದ್ರು ಆಯ್ತಾ. ಲೈಕ್ ನೀವಿದ್ರೂ ನಿಮಗೆ ಲ್ಯಾಬಲ್ಲಿ ಏನಾದರೂ ಡೇಟಾ ಸ್ಟ್ರಕ್ಚರ್ಸ್, ಅಲ್ಗೋರಿದಮ್ಸ್, ಪ್ರೋಗ್ರಾಮ್ಸ್ ಇದ್ರೆ ಅದನ್ನ ಟ್ರೇಸ್ ಮಾಡಿ ಅಂತಾರೆ, ಪ್ರತಿಯೊಂದು ಇಟ್ರೇಷನ್ ಅಲ್ಲೂ ಏನಾಗ್ತಿದೆ ಅಂತ. ಸೊ ಇದನ್ನ ಟ್ರೇಸಿಂಗ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಇಲ್ಲಿದೆ, ಲೈಕ್ ಏನಂತೀವಿ, ಇನ್ನೊಂದು ಮೆಥಡ್ ಏನಂದ್ರೆ ಲಾಗಿಂಗ್ ಅಂತಾನು ಸಹ ನೀವು ತಗೋಬಹುದು, ಅಥವಾ ಪ್ರಿಂಟ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಇದಕ್ಕೆ ಹೋಗ್ಬಿಡ್ತೀನಿ, ನನ್ನ VS ಕೋಡ್ಗೆ, ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಸೋಕ್ಕೆ. ಸೊ ಏನಾಗುತ್ತೆ ಅಂದರೆ ಇದನ್ನ ಕಮೆಂಟ್ ಔಟ್ ಮಾಡೋಣ, ಮುಂದೆ ತಗೋಣ ಇದು. ಓಕೆ. ಕಮೆಂಟ್ ಔಟ್ ಅಂದರೆ ಅದು ಇಗ್ನೋರ್, ಅದನ್ನ ಪೈಥನ್ ಇಂಟರ್ಪ್ರಿಟರ್ ಲೈಕ್ ಅದನ್ನ ಕನ್ಸಿಡರೇ ಮಾಡಲ್ಲ. ಸೊ ಇಲ್ಲಿಂದ ಕೋಡ್ ರನ್ ಆಗುತ್ತೆ. ಏನು ಮಾಡ್ತೀನಿ ಅಂದರೆ i = 0ನೇ. ಸೊ ವೈಲ್ i <= 5 ಅಂತ ತಗೋಣ. ಓಕೆ. ಸೊ ಪ್ರಿಂಟ್ i ಅಂತ ಮಾಡಬೇಕು ನಾನು. ಇಲ್ಲಿ i + = 1 ಮಾಡಬೇಕು. ಯಾಕೆ? ಪ್ರತಿ ಇಟ್ರೇಷನಲ್ಲೂ i 1 ಜಾಸ್ತಿ ಆಗಬೇಕು, ಅದಕ್ಕೋಸ್ಕರ ಹೇಳ್ತೀನಿ. ಅದಾದ್ಮೇಲೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ನಿಮಗೆ i ಮಾತ್ರ ಗೊತ್ತಾಗುತ್ತೆ. i +1 ಆದಮೇಲೆ ಏನಾಯಿತು ಈ ಲೂಪ್ ಎಂಡ್ ಆಗೋ ಅಷ್ಟರಲ್ಲಿ ಅಂತ ಗೊತ್ತಾಗಬೇಕು ಅಂದರೆ ಮತ್ತೆ ಏನು ಮಾಡ್ತೀರಾ, ಮತ್ತೆ ಇಲ್ಲಿ ಪ್ರಿಂಟ್ i ಮಾಡ್ತೀರಾ. ಓಕೆ. ಸೊ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಓ ಈ ಲೈನ್ ಆದಮೇಲೆ ಇದಾಯಿತು, ಸೊ ಈ ಐಗೆ +1 ಮಾಡಿದಾಗ ಪ್ರಿಂಟ್ i ಮಾಡಿದ್ರೆ, ಓ ಈ ಥರ ಚೇಂಜ್ ಆಗಿದೆ, ಅದಾದಮೇಲೆ ಹಿಂಗೆ. ಸೊ ಹಿಂಗೆ ಲೈಕ್ ಮಾಡ್ಕೊಳ್ತಾ ಹೋಗ್ತೀರಾ. ಅಲ್ಲ ನೆಕ್ಸ್ಟ್ ಲಾಸ್ಟಲ್ಲಿ ಏನಾಯಿತು, ಪ್ರಿಂಟ್ i ಅಂತ ಮಾಡಿದ್ರೆ, ಸೊ ಲಾಸ್ಟಲ್ಲಿ ಏನಾಯಿತು ಲೂಪ್ ಎಂಡ್ ಆದಮೇಲೆ, ಈ ಥರ ನೋಡೋಕ್ಕೆ ಪ್ರತಿ ಸಲ ಪ್ರಿಂಟ್ ಅಂತ ಹಾಕೊಳ್ತಾ ಹೋಗಬೇಕು. ನೀವು ಕಂಪನಿ ಕೋಡ್ಬೇಸ್ ಎಲ್ಲ ನೋಡ್ಬಿಟ್ರೆ ಇವಾಗಲೇ ಲೈಕ್ ತುಂಬ ಲೈನ್ಸ್ ಇರುತ್ತೆ ಆಯಿತಾ. ಒಂದೊಂದು ಫೈಲಲ್ಲೇ ಅರೌಂಡ್ ಲೈಕ್ ಅವ್ರೇನೋ ಕರೆಕ್ಟಾಗಿ ರೀಫ್ಯಾಕ್ಟರ್ ಮಾಡಿದ್ರು ಅರೌಂಡ್ 2000 ಲೈನ್ಸ್ ಆ ಥರ ಇದ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಅಂಥ ಟೈಮಲ್ಲಿ ಈಗ ಪ್ರತಿ ಲೈನ್ಗೂ ನೀವು ಪ್ರಿಂಟ್ ಮಾಡ್ಕೊಳ್ತಾ ಹೋದರೆ, ಟೆಸ್ಟ್ ಮಾಡಬೇಕಾದ್ರೆ ಅಥವಾ ಎಕ್ಸಿಕ್ಯೂಷನ್ ಫ್ಲೋನ ಅರ್ಥ ಮಾಡ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗೋಗುತ್ತೆ. ಲೈಕ್ ನೀವು ಅದನ್ನು ಜಸ್ಟ್ ಥಿಂಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಒಂದು ಮೆಥಡ್. ಸೊ ನಿಮ್ಮ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ಅಂದರೆ ನಿಮ್ಮ ಫ್ರೆಂಡ್ಸು, ಸೀನಿಯರ್ಸ್ ಯಾರು ದೊಡ್ಡ ಇದಕ್ಕೆ ಪ್ಲೇಸ್ ಆಗಿರ್ತಾರೆ, ಅವ್ರು ಪ್ಲೇಸ್ ಆಗೋಕ್ಕೂ ಮೊದಲು ಈ ರೀತಿಯ ಒಂದು ಪ್ರಿಂಟ್ ಹಾಕೊಳ್ಳೋದಿರ್ಬೋದು, ಅಥವಾ ಕೈಯಲ್ಲಿ ನೋಡಿ ಟ್ರೇಸ್ ಮಾಡಿದೆ ಆ ಥರ ಟ್ರೇಸ್ ಮಾಡೋದಿರ್ಬೋದು, ಆ ರೀತಿ ಟ್ರೈ ಮಾಡ್ತಾ ಇರ್ತಾರೆ. ಸ್ವಲ್ಪ ಜನಕ್ಕೆ ಡಿಬಗಿಂಗ್ ಸಹ ಗೊತ್ತಿರುತ್ತೆ, ಡಿಬಗರ್ ಯೂಸ್ ಮಾಡೋದು ಸಹ ಗೊತ್ತಿರುತ್ತೆ. ಬಟ್ ದೆನ್ ಹೇಳ್ತಾ ಇರೋದು, ಸೊ ಇವೆರಡು ಮೆಥಡ್ ಇದೆ. ಇವೆರಡು ಮೆಥಡ್ಗಿಂತ ಇದು ಯಾಕೆ ಬೆಟರ್ ಅಂತ ನಿಮಗೆ ನಾನು ಹೇಳ್ಕೊಟ್ಟಾಗ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಅದನ್ನ ಡಿಬಗರ್ ಅಂತ ಏನಕ್ಕೆ ಕರಿತೀವಿ, ಡಿಬಗ್ಗಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಡಿಬಗ್ಗಿಂಗ್ ಅಂದರೆ ಏನು? ಸೊ ಡಿಬಗ್ಗಿಂಗ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ನಿಮಗೆ ಫಸ್ಟು ಬಗ್ದು ಅರ್ಥ ಗೊತ್ತಿರಬೇಕು. ಸೊ ಬಗ್ ಅಂದರೆ ಏನೋ ಒಂದು ಹುಳ ಅಂತ ಅನ್ಕೊಳ್ಳೋಣ. ಸೊ ಯಾವುದಾದ್ರೂ ಒಂದು ಪ್ರೋಗ್ರಾಮಲ್ಲಿ, ಈಗ ಏನೋ ಒಂದು ಪ್ರೋಗ್ರಾಮ್ ಬರ್ದಿದ್ದೀರಾ, ಆ ಪ್ರೋಗ್ರಾಮಲ್ಲಿ ಎರರ್ ಇರುತ್ತೆ ಅಲ್ವಾ. ಸೊ ಏನೋ ನೀವೇನೋ ಮಿಸ್ಟೇಕ್ ಮಾಡಿರ್ತೀರಾ, ಅಥವಾ ಏನೋ ಒಂದು ಕನ್ಸಿಡರ್ ಮಾಡಲ್ಲ ಒಂದು ಕೇಸ್ನ. ಸೊ ಎರರ್ ಇರುತ್ತೆ. ಆ ಎರರ್ ಅಥವಾ ಅದನ್ನ ಫ್ಲಾ ಅಂತ ಸಹ ಹೇಳ್ಬೋದು. ಸೊ ಎರರ್ ಆರ್ ಫ್ಲಾ, ಏನೇ ಒಂದು ಪ್ರೋಗ್ರಾಮಲ್ಲಿ ಆ ಎರರ್ ಇದ್ದರೆ ಆ ಎರರ್ನ ನಾವು ಬಗ್ ಅಂತ ಹೇಳ್ತೀವಿ. ಈಗ ಒಂದು ಊಟ ಇರುತ್ತೆ ಅಂತ ಅನ್ಕೊಳ್ಳಿ, ಊಟದೊಳಗಡೆ ಒಂದು ಬಗ್ ಅಂದರೆ ಏನೋ ಇನ್ಸೆಕ್ಟ್ ಅಂತ ತಗೊಳ್ಳಿ, ಅಥವಾ ಏನೋ ಒಂದು ಹುಳ ಇದ್ದರೆ ಏನಾಗುತ್ತೆ, ಊಟ ಎಲ್ಲ ಕೆಟ್ಟೋಗುತ್ತೆ ಅಲ್ವಾ. ಅದೇ ರೀತಿ ಒಂದು ಪ್ರೋಗ್ರಾಮಲ್ಲಿ ಎರರ್ ಅಥವಾ ಫ್ಲಾ ಇದ್ದರೆ ಆ ಪ್ರೋಗ್ರಾಮು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಅದನ್ನ ಬಗ್ ಅಂತ ಹೇಳ್ತೀವಿ. ಈಗ ಬಗ್ನ ರಿಮೂವ್ ಮಾಡಬೇಕು ಅಂತ ಅನ್ಕೊಳ್ಳಿ. ಈಗ ನೀವು ಕೇಳಿರ್ತೀರಾ, ಮರಗಳನ್ನ ಕಡಿಯೋದನ್ನ ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ, DE ಅಂತ ಹೇಳ್ತೀವಿ ನೋಡಿ. ಟಾಕ್ಸಿಕ್ನ ರಿಮೂವ್ ಮಾಡೋದನ್ನ ಡಿಟಾಕ್ಸಿಫಿಕೇಶನ್. ಅದೇ ರೀತಿ ಬಗ್ನ ರಿಮೂವ್ ಮಾಡೋದನ್ನ ನಾವೇನು ಹೇಳ್ತೀವಿ, ಡಿಬಗ್ ಅಂತ ಹೇಳ್ತೀವಿ. ಓಕೆ. ಡಿಬಗ್. ಓಕೆ. ಡಿಬಗ್ ಅಂದರೆ ಕೋಡ್ನ ಲೈಕ್ ಎರರ್ ಎಲ್ಲಿದೆ ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನ ರಿಮೂವ್ ಮಾಡು, ಅದನ್ನ ಆ್ಯಕ್ಚುಯಲ್ ಮೀನಿಂಗ್ ಅದರದು. ನೆಕ್ಸ್ಟ್ ಡಿಬಗರ್ ಅಂದರೆ ಇದು ಒಂದು ಟೂಲು. ಸೊ ಡಿಬಗ್ ಮಾಡೋಕ್ಕೆ, ಸೊ ನಾನು ನಿಮ್ಗೆ ಹೇಳಿದ್ರೆ ಡಿಬಗ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟೂಲು ಡಿಬಗರ್. ಓಕೆನಾ. ಸೊ ಡಿಬಗರ್ ಅಂತ ಹೇಳ್ತೀವಿ ಇದನ್ನು. ಸೊ ಬೇಸಿಕಲಿ ಇದನ್ನು ಡಿಬಗರ್ನ ನೀವು ಬರೀ ಇದಕ್ಕೆ ಅಂತಲೇ ಯೂಸ್ ಮಾಡಲ್ಲ. ಲೈಕ್ ನೀವು ಬರೀ ಫ್ಲೋನ ಲೈಕ್ ಅಂದರೆ ಎರರ್ ರಿಮೂವ್ ಮಾಡೋಕ್ಕೆ ಅಂತಲೇ ಯೂಸ್ ಮಾಡಲ್ಲ. ಬೇಸಿಕಲಿ ಅದನ್ನ ಏನಕ್ಕೆ ರಿಮೂವ್ ಮಾಡ್ತೀವಿ ಅಂದರೆ, ಒಂದು ಪ್ರೋಗ್ರಾಮ್ ಇದ್ದರೆ ಅದು ಫ್ಲೋ ಹೇಗಾಗುತ್ತೆ, ಸೊ ವೇರಿಯೇಬಲ್ಸ್ ಹಿಂಗೆ ಚೇಂಜ್ ಆಗುತ್ತೆ, ನೆಕ್ಸ್ಟ್ ಯಾವ ಲೈನ್ಗೆ ಹೋಗುತ್ತೆ, ಆ ಲೈನಿಂದ ನೆಕ್ಸ್ಟ್ ಇನ್ನೊಂದು ಯಾವುದೋ ಫಂಕ್ಷನ್ ಕಾಲ್ ಆದರೆ ಅಲ್ಲಿಗೆ ಹೋಗೋದು. ಸೊ ಈ ರೀತಿ ಒಂದು ಫ್ಲೋನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅಥವಾ ಅದರ ಎಕ್ಸಿಕ್ಯೂಷನ್ ಹೇಗೆ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇಂಥ ಟೈಮಲ್ಲಿ ಎಕ್ಸಿಕ್ಯೂಷನ್ ಎಲ್ಲ ಮಾಡ್ಬೇಕಾದ್ರೆ ಇದನ್ನು ಬೇಸಿಕಲಿ ಟೆಸ್ಟ್ ಅಂತಲೂ ಸಹ ಅಂತೀವಿ. ಆ್ಯಂಡ್ ಈ ಟೈಮಲ್ಲಿ ಎರರ್ ಇದ್ರೂ ಸಹ ಅದರಲ್ಲಿ ಗೊತ್ತಾಗೋಗುತ್ತೆ. ಸೊ ಈ ಲೈನಲ್ಲಿ ಈ ವೇರಿಯೇಬಲ್ ಹಿಂಗೆ ಚೇಂಜ್ ಆಗೋಯ್ತು, ಅದಕ್ಕೋಸ್ಕರ ಎರರ್ ಬಂತು ಅಂತ. ಸೊ ನಾನು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಗೊತ್ತಾಯಿತು ಅಂತ ಅನ್ಕೋತೀನಿ. ಡಿಬಗ್ಗಿಂಗ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದ ಫ್ಲೋ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಲೈಕ್ ಇನ್ ಆರ್ಡರ್ ಟು ಟೆಸ್ಟ್ ಇಟ್ ಆ್ಯಂಡ್ ರಿಮೂವ್ ಬಗ್ಸ್ ಇಫ್ ಎನಿ. ಓಕೆ. ರಿಮೂವ್ ಎರರ್ಸ್ ಆರ್ ರಿಸಾಲ್ವ್ ಇಶ್ಯೂಸ್ ಇಫ್ ಎನಿ. ಓಕೆ. ಆ ಥರ ಅನ್ಕೋಬೋದು. ಆ್ಯಂಡ್ ಡಿಬಗರ್ನ ನಾವು ಟೂಲ್ ಆಗಿ ಯೂಸ್ ಮಾಡ್ತೀವಿ. ಈ ಡಿಬಗರು ಎಲ್ಲ IDEಗಳಲ್ಲಿ ಇರುತ್ತೆ ಆಯಿತಾ.
ಓಕೆ, ವಿ ಎಸ್ ಕೋಡಲ್ಲಿ ನಾವು ಒಂದು ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡಿ ನಾವು ಸ್ಟಾರ್ಟ್ ಮಾಡ್ಬೋದು. ನೀವು ವಿ ಎಸ್ ಕೋಡ್ ಇನ್ಸ್ಟಾಲ್ ಮಾಡಿದರೆ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲ ಅಂದರೆ ಜಸ್ಟ್ ವಿಡಿಯೋ ನೋಡ್ಕೊಳ್ಳಿ. ಲೈಕ್ ನೀವೇನಾದರೂ ಪ್ರೋಗ್ರಾಮಿಸಲ್ಲಿ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ಇಲ್ಲ ಅಂದರೆ ವಿಡಿಯೋ ನೋಡ್ಕೊಳ್ಳಿ. ಮೊಬೈಲಲ್ಲಿ ಏನಾದ್ರು ಮಾಡ್ತಿದ್ರು ಸಹ ಮೊಬೈಲಲ್ಲೂ ಇಲ್ಲ ಅನ್ಸುತ್ತೆ ಡಿಬಗ್ಗಿಂಗ್ಗೆ. ವಿಡಿಯೋ ನೋಡ್ಕೊಳ್ಳಿ. ವಿಡಿಯೋ ನೋಡ್ಬಿಟ್ಟು ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿ ಈ ಥರನೂ ಮಾಡ್ಬೋದು ಅಂತ. ಸೊ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ದ ಫ್ಯೂಚರ್. ನೀವು ಲ್ಯಾಬ್ ಪ್ರೋಗ್ರಾಮಲ್ಲೆಲ್ಲ ಈ ಥರ ಮಾಡಿಬಿಟ್ರೆ ನಿಮಗೆ ಬೇಗ ಲ್ಯಾಬಲ್ಲಿ ಔಟ್ಪುಟ್ ಬರ್ಸ್ಬಿಟ್ಟು ಬೇಗ ಎದ್ದೋಗ್ಬಿಡ್ಬೋದು. ಓಕೆ, ಸೊ ಅದು ಅರ್ಥ ಆಯಿತು ಅಂತ ಅನ್ಕೋತೀನಿ ಡಿಬಗರು. ಇವಾಗ ಆ್ಯಕ್ಚುಲ್ ಆಗಿ ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ನನ್ನ ಸ್ಕ್ರೀನ್ಗೆ ಹೋದರೆ ಓಕೆ, ಸೊ ಬೇಸಿಕಲಿ ಇಲ್ಲಿ ಪ್ರಿಂಟ್ ಐ ಅಂತೆಲ್ಲ ಮಾಡೋ ಬದಲು ನಮಗೆ ಒಂದೇ ಸಲ ಪ್ರಿಂಟ್ ಬೇಕಾಗಿರೋದು. ಓಕೆ, ಸೊ ಐ ಅಂತ ಕೊಟ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಎಂಡ್ ತಗೊಳ್ಳೋಣ. ಎಂಡ್ ಓಕೆ, ಹಿಂಗಂದ್ರೆ ಏನಂತ ಗೊತ್ತು. ಸೊ ಲೈಕ್ 0 ಪ್ರಿಂಟ್ ಆದಮೇಲೆ 1 ಮಧ್ಯೆ ಒಂದು 2 ಸ್ಪೇಸ್ ಕೊಡು ಅಂತ. ಸೊ 0 1 2 3 ಅಂತ ಒಂದೇ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಇಲ್ಲ ಅಂದರೆ 1 2 3 ಅಂದ್ರೆ ಒಂದು ಎಂಟರ್ ಕೊಟ್ಬಿಡುತ್ತೆ. ಇದನ್ನ ನೀವು ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಇದು ಗೊತ್ತು ಅಂತ ಅಂದ್ಕೊಂಡು ಇವಾಗ ನಾನು ರನ್ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡ್ಕೊಳ್ಳೋಣ ಫಸ್ಟು. ಸೊ 0 ಇಂದ 5 ತನಕ ಬಂದಿದೆ ನೋಡಿ. 0 1 2 3 4 5. ಈಗ ಡಿಬಗಿಂಗ್ ಮಾಡಬೇಕು ಅಂದರೆ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಎಕ್ಸ್ಟೆನ್ಷನ್ಸ್ ಅಂತ ಸಿಗುತ್ತೆ ಈ ಥರ. ಸೊ ಓಕೆ, ಇಷ್ಟೊಂದೆಲ್ಲ ನಿಮ್ಗೆ ಆಪ್ಷನ್ಸ್ ಇರಲ್ಲ, ಏನೇನೋ ಎಕ್ಸ್ಟ್ರಾ ಹಾಕೊಂಡಿನಿ ಅದಕ್ಕೆ ಬರ್ತಿದೆ. ಬಟ್ ನಿಮಗೆ ಇದು ಆಪ್ಷನ್ ಇರುತ್ತೆ ಎಕ್ಸ್ಟೆನ್ಷನ್ಸ್ ಅಂತ. ಸೊ ಎಕ್ಸ್ಟೆನ್ಷನ್ ಇಲ್ಲ ಅಂದರೆ ವ್ಯೂಗೆ ಹೋಗ್ಬಿಟ್ಟು ಇಲ್ಲೂ ಸಹ ನೀವು ಎಕ್ಸ್ಟೆನ್ಷನ್ಸ್ನ ಎಲ್ಲೋ ಹಾಕೋಬೋದು ಅಂತ ಅನಿಸುತ್ತೆ. ಸೊ ಬೇಸಿಕಲಿ ಸಮ್ವೇರ್ ನನಗೆ ಎಕ್ಸ್ಟೆನ್ಷನ್ ಇಲ್ಲಿ ನೋಡಿ, ಎಕ್ಸ್ಟೆನ್ಷನ್ಸ್ ಅಂತ ಇದೆ. ಓಕೆ, ಎಕ್ಸ್ಟೆನ್ಷನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ಸೊ ಸರ್ಚ್ ಮಾಡಬೇಕಾದ್ರೆ ನೀವು ಪೈಥನ್ ಅಂತ ಸರ್ಚ್ ಮಾಡಿದ್ರು ಆಲ್ಮೋಸ್ಟ್ ಬರುತ್ತೆ ಅನ್ಸುತ್ತೆ. ಸೊ ಪೈಥನ್ ಅಂತ ಸರ್ಚ್ ಮಾಡಿದ್ರೆ ನೋಡಿ ಸೆಕೆಂಡು ಪೈಥನ್ ಡಿಬಗರ್ ಅಂತ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ. ನಂದ್ರಲ್ಲಿ ಆಗಲೇ ಇನ್ಸ್ಟಾಲ್ ಆಗಿದೆ. ಸೊ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ ಒಂದು ಈ ಥರ ಒಂದು ಬಟನ್ ಇರುತ್ತೆ ಇನ್ಸ್ಟಾಲ್ ಅಂತ. ಸೊ ಇದರಲ್ಲಿ ಪೈಥನ್ ಡಿಬಗರಲ್ಲಿ ಸೊ ಪೈಥನ್ ಸಹ ಇನ್ಸ್ಟಾಲ್ ಆಗಿರಬೇಕು, ಪೈಥನ್ ಡಿಬಗರ್ ಸಹ ಇನ್ಸ್ಟಾಲ್ ಆಗಿರಬೇಕು. ಸೊ ಇದು ಇನ್ಸ್ಟಾಲ್ ಆದಮೇಲೆ ಇನ್ಸ್ಟಾಲ್ ಆದಮೇಲೆ ವಾಪಸ್ ಹೋಗಿ ಈ ರೀತಿ ನಿಮ್ಮ ಪ್ರೋಗ್ರಾಮ್ ಇದೆ. ಪ್ರೋಗ್ರಾಮಿಗೆ ಬಂದಾದಮೇಲೆ ಇಲ್ಲಿ ಏನು ಮಾಡ್ತೀರಾ ಅಂದರೆ ಬೇಸಿಕಲಿ ನೀವು ಇಲ್ಲಿ ಡಿಬಗರ್ ಏನಾದರೂ ಇನ್ಸ್ಟಾಲ್ ಆಗಿದ್ರೆ ಈ ರೀತಿಯ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ, ರನ್ ಆ್ಯಂಡ್ ಡಿಬಗ್ ಅಂತ. ಲೈಕ್ ಚಿಕ್ಕ ಫಾಂಟ್ ಇರ್ಬೋದು, ಬಟ್ ದೆನ್ ನಿಮಗೆ ಕಾಣಿಸುತ್ತೆ ಅಂತ ಅನ್ಕೋತೀನಿ ನೀವು ಆ್ಯಕ್ಚುಲಿ ವಿಡಿಯೋ ನೋಡಿದಾಗ. ಸೊ ಹಿಂಗೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಈ ರೀತಿಯ ಒಂದು ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ ಏನು ಆಪ್ಷನ್ಸು ನಿಮಗೆ ಮೇಯ್ನ್ ಅಂದರೆ ಇಲ್ಲಿ ರನ್ ಆ್ಯಂಡ್ ಡಿಬಗ್ ಅಂತ ಕಾಣಿಸ್ತಾ ಇದೆ ನೋಡಿ. ಸೊ ನಾನು ಕರ್ಸರ್ನ ಇದು ಮಾಡ್ತಾ ಇದ್ದೀನಿ, ರನ್ ಆ್ಯಂಡ್ ಡಿಬಗ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಇಲ್ಲಿ ನೆಕ್ಸ್ಟು ಯಾವ ಡಿಬಗರ್ನ ಯೂಸ್ ಮಾಡಬೇಕು, ನಮಗೆ ಇದು ಯಾವ ಲ್ಯಾಂಗ್ವೇಜು ಪೈಥನ್ನು. ಸೊ ಪೈಥನ್ ಡಿಬಗರ್ ಅನ್ನೋ ಒಂದು ಎಕ್ಸ್ಟೆನ್ಷನ್ ಹಾಕೊಂಡಿದ್ದೀವಲ್ವಾ, ಆ ಎಕ್ಸ್ಟೆನ್ಷನ್ನೇ ಯೂಸ್ ಮಾಡೋಣ ನಾವು. ಪೈಥನ್ ಡಿಬಗರ್ ಅನ್ನೋ ಎಕ್ಸ್ಟೆನ್ಷನ್ ಹಾಕೊಂಡ್ವಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಡಿಬಗ್ಗೆ ಕಾನ್ಫಿಗರೇಷನ್ ಏನು, ಸೆಟ್ಟಿಂಗ್ಸ್ ಏನು, ಯಾವ ಫೈಲು ಅಂದರೆ ಏನನ್ನ ಡಿಬಗ್ ಮಾಡ್ತಾ ಇದ್ದೀರಾ ನೀವು, ಏನದ್ರದ್ದು ಫ್ಲೋನ ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತಾ ಇದೆ. ಇದರಲ್ಲಿ ನೋಡಿ ಲೈಕ್ ನೀವೇನಾದರೂ ಜಾಂಗೋದಲ್ಲಿ ಯಾವ್ದಾದ್ರು ವೆಬ್ಸೈಟ್ ಮಾಡಿದರೆ, ಫಾಸ್ಟ್ API ಮಾಡಿದರೆ, ಫ್ಲಾಸ್ಕಲ್ಲಿ ಏನೋ ಬ್ಯಾಕ್ ಎಂಡ್ ಮಾಡಿದರೆ, ಅದೆಲ್ಲದಕ್ಕೂ ಡಿಬಗರ್ ಇದೆ. ಬಟ್ ಸದ್ಯಕ್ಕೆ ಅವೆಲ್ಲ ಮಾಡಿಲ್ಲ ನಾವು. ಒಂದೇ ಒಂದು ಸಿಂಗಲ್ ಫೈಲ್ ಇದೆ, ಆ ಫೈಲ್ನ ಸುಮ್ಮನೆ ಡೈರೆಕ್ಟಾಗಿ ರನ್ ಮಾಡ್ಬೋದು ಅಂತ ಇದೆ. ಸೊ ಫಸ್ಟ್ ಒನ್ ಪೈಥನ್ ಫೈಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಓಕೆ, ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದೆ ಆಯಿತಾ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಏನೂ ಆಗಲಿಲ್ಲ. ಸೊ ಏನೂ ಆಗಲಿಲ್ಲ ಅಂದರೆ ಯಾಕೆ ಏನೂ ಆಗಲ್ಲ ಅಂದರೆ ಬೇಸಿಕಲಿ ನೀವು ಇಲ್ಲಿ ಒಂದು ಬ್ರೇಕ್ ಪಾಯಿಂಟ್ ಅಂತ ಇದೆ. ಓಕೆ, ಸೊ ಬ್ರೇಕ್ ಪಾಯಿಂಟ್ ಅಂದರೆ ಏನು, ಈಗ ನೀವು ನೋಡಿರ್ಬೋದು ಎಲ್ಲೋ ಒಂದು ಇದಕ್ಕೆ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಲೈಕ್ ಏನೋ ಒಂದು ಜರ್ನಿಗೆ ಹೋಗ್ತಾ ಇರ್ತೀರಾ, ಆವಾಗ ಒಂದು ಕಡೆ ಹೋಗಿ ಉಳ್ಕೋತೀರಾ ಅಲ್ವಾ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಾನೇನಾದರೂ ಲೈಕ್ ನಾರ್ತ್ ಇಂಡಿಯಾ ಫುಲ್ಲು ಲೈಕ್ ಟ್ರಿಪ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡ್ರೆ ನಾನೇನು ಮಾಡ್ತೀನಿ, ಫಸ್ಟು ಹೋಗಿ ಲೈಕ್ ನ್ಯೂ ಡೆಲ್ಲಿಲಿ ಹೋಗಿ ಅಲ್ಲೊಂದು ದಿನ ಇರ್ತೀನಿ. ಅದ್ರ ನೆಕ್ಸ್ಟ್ ಕೋಲ್ಕತ್ತಾ ಹೋಗಿ ಅಲ್ಲೊಂದು ದಿನ ಇರ್ತೀನಿ ಎಕ್ಸಾಂಪಲ್ಗೆ. ಸೊ ಇರಬೇಕು ಅಂದರೆ ಎಲ್ಲಿ ಅದು ಇರಬೇಕು, ಎಲ್ಲಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗಬೇಕು ಅಂತ ನೀವು ಲೈಕ್ ಆ ಡಿಬಗರ್ಗೆ ಹೇಳಬೇಕು. ಅವಾಗ ಏನು ಮಾಡ್ತೀರಾ ಅಂದರೆ ಇಲ್ಲಿ ಕೋಡ್ ಇದೆ, ಕೋಡ್ ಜೊತೆ ಇಲ್ಲಿ ಲೈನ್ ನಂಬರ್ಸ್ ಇದೆ ಆಯಿತಾ. ಲೈನ್ ನಂಬರ್ಸ್ ಪಕ್ಕದಲ್ಲಿ ಜಾಗ ಇದೆ ನೋಡಿ, ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ರೆಡ್ ಡಾಟ್ ಕಾಣಿಸುತ್ತೆ ನಿಮಗೆ. ನೀವು ಹವರ್ ಮಾಡಿದ್ರೆ ಜಸ್ಟ್ ಮೇಲೋದ್ರೆ ರೆಡ್ ಡಾಟ್ ಕಾಣಿಸುತ್ತೆ. ಆ ರೆಡ್ ಡಾಟ್ನ ಕ್ಲಿಕ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿಗೆ ಬೇಕು ಅಂತ ಅನ್ಕೊಳ್ಳಿ, ರೆಡ್ ಡಾಟ್ನ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿಗೆ ರೆಡ್ ಡಾಟ್ ಕುಂಕುಮ ಹಾಕೋ ಥರ ಇಲ್ಲಿ ಕುಂಕುಮ ಹಾಕಿದ್ದೀವಿ ನೋಡಿ ಇಲ್ಲಿ. ಸೊ ರೆಡ್ ಡಾಟು ಇಲ್ಲಿಗೆ ಆಯಿತು. ಸೊ ಇದನ್ನ ಒಂದು ಬ್ರೇಕ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಂಟರ್ಪ್ರಿಟರ್ ಹೆಂಗೆ ರನ್ ಮಾಡುತ್ತೆ ಪೈಥಾನ್ ಕೋಡ್ನ ಲೈನ್ ಬೈ ಲೈನ್. ಸೊ 5 6 7 ರನ್ ಆದಮೇಲೆ 8 ರನ್ ಆಗಬೇಕಾದ್ರೆ ಇಲ್ಲಿಗೆ ಅದು ಸ್ಟಾಪ್ ಆಗುತ್ತೆ, ಬ್ರೇಕ್ ಮಾಡು ಅಲ್ಲಿಗೆ. ಓಕೆ, ಸ್ಟಾಪ್ ಆಗಿ ಮುಂದೆ ನೀವು ಕಂಟಿನ್ಯೂ ಮಾಡ್ಬೋದು, ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಟ್ ದೆನ್ ಬೇಸಿಕಲಿ ಅಲ್ಲಿಗೆ ಬ್ರೇಕ್ ಆಗು ಅಂತ ಹೇಳಕ್ಕೆ ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಒಂದು ಬ್ರೇಕ್ ಪಾಯಿಂಟ್ನ ಯೂಸ್ ಮಾಡ್ತೀವಿ. ಅಲ್ಲಿಗೆ ಸ್ಟಾಪ್ ಆಗು, ಅಲ್ಲಿಗೆ ಪಾಸ್ ಆಗು ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ನಾನು ಹಿಂಗೆ ಕ್ಲಿಕ್ ಮಾಡಾದ್ಮೇಲೆ ರನ್ ಆ್ಯಂಡ್ ಡಿಬಗ್ ಅಂತ ಕೊಟ್ಟರೆ ನೋಡಿ ಏನಾಯಿತು. ಸೊ ಬೇಸಿಕಲಿ ಇಲ್ಲಿಗೆ ಪ್ರೋಗ್ರಾಮ್ ಸ್ಟಾಪ್ ಆಯಿತು. ನೀವು ಔಟ್ಪುಟ್ ನೋಡಿದ್ರೆ ಔಟ್ಪುಟ್ಟಲ್ಲಿ ಏನೂ ಇರಲ್ಲ ಇಲ್ಲಿ ನೋಡಿ, ಏನೂ ಇಲ್ಲ ಇಲ್ಲಿ. ಓಕೆ, ಸೊ ನಾನು ಮತ್ತೆ ತೋರಿಸಿದ್ರು ಆ್ಯಕ್ಚುಲಿ ಏನೂ ಇಲ್ಲ. ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೋಣ.
ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡುವಂತ ಏನು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನಂದ್ರೆ, ಈ ಕಾಲ್ ಸ್ಟ್ಯಾಕ್ ಅನ್ನೋದು ಲೈಕ್ ಫಂಕ್ಷನ್ಸ್ನ ತೋರಿಸಿದೆ. ಬಟ್ ನಾವು ಇನ್ನೂ ಫಂಕ್ಷನ್ಸ್ ಬಗ್ಗೆ ಕಲ್ತಿಲ್ಲ. ಅದಕ್ಕೋಸ್ಕರ ಕಾಲ್ ಸ್ಟ್ಯಾಕ್ನ ಮಿನಿಮೈಸ್ ಮಾಡ್ತೀನಿ. ಸೊ ವಾಚ್ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಬಟ್ ದೆನ್ ಬೇಸಿಕಲಿ ಈ ವೇರಿಯೇಬಲ್ಸ್ ಅನ್ನೋ ಒಂದು ಪ್ಯಾನಲ್ ಇದೆಯಲ್ಲ, ಇದು ತುಂಬಾನೇ ಇಂಪಾರ್ಟೆಂಟ್. ಲೈಕ್ ತುಂಬಾ ಚಿಕ್ಕ ಫಾಂಟ್ ಅನ್ಸ್ತಿದೆ ಅನ್ಸುತ್ತೆ, ಯಾಕೋ ಕಾನ್ಫಿಗರೇಷನ್ ಮಾಡೋಕ್ಕಾಗಲಿಲ್ಲ ಅದು ಫಾಂಟ್ ಸೈಜ್ ಜಾಸ್ತಿ ಮಾಡೋಕ್ಕೆ. ಬಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಬೇಸಿಕಲಿ ಇಲ್ಲಿ ಲೋಕಲ್ ವೇರಿಯೇಬಲ್ ಮತ್ತೆ ಗ್ಲೋಬಲ್ ವೇರಿಯೇಬಲ್ಸ್ನ ತೋರಿಸ್ತಾ ಇದೆ. ಇದ್ರಲ್ಲಿ ನಾವು ಫಂಕ್ಷನ್ಸ್ ಏನು ಯೂಸ್ ಮಾಡದೇ ಇರೋ ಕಾರಣ ಎಲ್ಲ ಗ್ಲೋಬಲ್ ಲೋಕಲ್ ಎರಡು ಸೇಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಒಂದನ್ನೇ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ಸೊ ಲೋಕಲ್ ಆಲ್ರೆಡಿ ಲೈಕ್ ಓಪನ್ ಆಗಿರೋದ್ರಿಂದ ಇಲ್ಲಿ ನೋಡಿ, ಈ ಸ್ಪೆಷಲ್ ವೇರಿಯೇಬಲ್ಸ್ ಮೇಲೆ ಏನು ಕ್ಲಿಕ್ ಮಾಡಬೇಡಿ. ಸದ್ಯಕ್ಕೆ ನಿಮ್ಗೆ ಏನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ನಾನು ಇದನ್ನ ಹೇಳ್ಕೊಡ್ತಾ ಇರೋದೇ ನೀವು ಲೂಪ್ಸ್ನ ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಲಿ, ಅದನ್ನ ಟ್ರೇಸ್ ಮಾಡೋ ಬದಲು ಇದರಲ್ಲೇ ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ನೋಡಿ ಐ ಈಕ್ವಲ್ಸ್ 0 ಇದೆ. ಓಕೆ, ಐ ಈಕ್ವಲ್ಸ್ 0 ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಐ ಈಕ್ವಲ್ಸ್ 0. ಸೊ ಫಸ್ಟ್ ಇಟ್ರೇಷನ್ ಅಲ್ಲಿ ಐ 0ನೇ ಇರುತ್ತೆ, ಸರಿನಾ? ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಐ 0 ಇದೆ. ನಾನು ಇಲ್ಲೊಂದು ಪ್ಯಾನಲ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಒಂದು. ಸೊ ಇದನ್ನ ಎಲ್ಲಿಗಾದ್ರೂ ಡ್ರ್ಯಾಗ್ ಮಾಡ್ಕೋಬಹುದು ನೀವು. ಸೊ ಇಲ್ಲೊಂದು ಪ್ಯಾನಲ್ ನಿಮಗೂ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಏನ್ ಮಾಡ್ತೀನಿ ನಾನು, ಈ ಸೆಕೆಂಡ್ ಒನ್ ಆಪ್ಷನ್ ಇದೆ ನೋಡಿ ಇಲ್ಲಿ, ಇದನ್ನ ಸ್ಟೆಪ್ ಓವರ್ ಅಂತ. ಸೊ ಸ್ಟೆಪ್ ಓವರ್ ಅಂತ ಕ್ಲಿಕ್ ಮಾಡಿದ್ರೆ ಇದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಈ ಲೈನ್ ಎಕ್ಸಿಕ್ಯೂಟ್ ಆಗಿಬಿಟ್ಟು ಇದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಓಕೆ, ನಾನು ಕ್ಲಿಕ್ ಮಾಡಿದೆ ನೋಡಿ, ಇದಕ್ಕೆ ಹೋಯ್ತು. ಸೊ ಅದಕ್ಕೆ ಹೋಗೋಕ್ಕೂ ಮೊದಲು ಇಲ್ಲಿ 0ನ ಪ್ರಿಂಟ್ ಮಾಡಿದೆ. ಸೊ ಐ ವ್ಯಾಲ್ಯೂ 0 ಇತ್ತಲ್ವಾ, ಅದಕ್ಕೋಸ್ಕರ ಈ ಐನ ಪ್ರಿಂಟ್ ಅಂತ ಕೊಟ್ಟಿದ್ವಿ. ಸೊ 0 ಪ್ರಿಂಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಕಾಯ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಈ ಲೈನಲ್ಲಿ ಇದೀವಿ ನಾವು ಈಗ. ಈ ಲೈನಲ್ಲಿ ಇರಬೇಕಾದ್ರೆ ನೆಕ್ಸ್ಟ್ ಮತ್ತೆ ಸ್ಟೆಪ್ ಓವರ್ ಕೊಟ್ರೆ ಏನಾಗುತ್ತೆ, ಈ ಲೂಪ್ ಇನ್ನ ಕಂಪ್ಲೀಟ್ ಆಗಿಲ್ವಲ್ಲ. ಸೊ ಇವಾಗ ನೋಡಿ ಐ 1 ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 1 ಅಂತ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಇಲ್ಲಿ 1 ಲೆಸ್ ದನ್ ಈಕ್ವಲ್ ಟು 5 ಹೌದು ತಾನೇ? ಸೊ ಅದ್ರ ನೆಕ್ಸ್ಟ್ ಏನ್ ಮಾಡ್ತೀರಾ, ಇದನ್ನ ಮತ್ತೆ ಸ್ಟೆಪ್ ಓವರ್ ಅಂತ ಕೊಡ್ತೀರಾ, ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಇಲ್ಲಿ ನೋಡಿ ಇನ್ನ 1 ಪ್ರಿಂಟ್ ಆಗಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಲೈನ್ ಅಂತ ಕೊಟ್ರೆ ಅದನ್ನ ಪ್ರಿಂಟ್ ಮಾಡಿಬಿಟ್ಟು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಸೊ ಇಲ್ಲಿ ಕಾಯ್ತಾ ಇದೆ, ಇದನ್ನ ಮುಂದೆ ಹೋಗ್ಸ್ಲಾ, ಇಲ್ಲಿಗೆ ಸ್ಟಾಪ್ ಮಾಡ್ಲಾ ಅಂತ. ಓಕೆ, ಇಲ್ಲಿ ನಮಗೆ ಇನ್ನ ಐ 1ಗೆ ಈಕ್ವಲ್ ಆಗಿದೆ. ಇಲ್ಲಿ ನೀವು ನೋಡಿದ್ರೆ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ಐ 1ಗೆ ಈಕ್ವಲ್ ಇದೆ. ಬಟ್ ದೆನ್ ಇನ್ನ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋದ್ರೆ ನೋಡಿ, ಈಗ ಐ 2 ಆಯ್ತು. ಯಾಕೆ, ಇಲ್ಲಿ ಐ ಪ್ಲಸ್ ಈಕ್ವಲ್ಸ್ 1 ಮಾಡಿದ್ವು ಅಂದ್ರೆ ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1, ಐ ಈಸ್ ಈಕ್ವಲ್ ಟು 1 ಪ್ಲಸ್ 1, ಐ ಈಸ್ ಈಕ್ವಲ್ ಟು 2 ಆಯ್ತು. ಸೊ ಈಗ ಐ ಈಸ್ ಈಕ್ವಲ್ ಟು 2 ಇದೆ. ಸೊ ಇದನ್ನ ಸಹ ನೀವೇ ಚೆಕ್ ಮಾಡ್ಬೇಕಂತ ನೀವು ಕೇಳ್ಬೋದು, ಪ್ರತಿ ಸಲ ನಾನು 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂತ ನೋಡ್ಬೇಕಾ ಅಂತ. ಸೊ ಬೇಸಿಕಲಿ ವಾಚ್ ಅಂತ ಇಲ್ಲಿದೆ ನೋಡಿ, ಇಲ್ಲಿ ಹೋಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೀವು ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಅನ್ನೋ ಒಂದು ಎಕ್ಸ್ಪ್ರೆಷನ್ನ ಹಾಕಿ ಎಂಟರ್ ಕೊಡಿ. ಓಕೆ, ಅದೇ ತೋರಿಸುತ್ತೆ ಇಲ್ಲಿ ಟ್ರೂ ಅಂತ. ಸೊ ಇದು ವೈಲ್ ಯಾವಾಗ ಒಳಗಡೆ ಹೋಗುತ್ತೆ, ಲೈಕ್ ಲೂಪ್ ಒಳಗಡೆ ಹೋಗುತ್ತೆ, ಇದು ಟ್ರೂ ಇದ್ದಾಗ. ಸೊ ಐ 2 ಇರೋದ್ರಿಂದ 2 ಲೆಸ್ ದ್ಯಾನ್ ಈಕ್ವಲ್ ಟು 5. ಸೊ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಟ್ರೂ. ಸೊ ಲೂಪ್ ಒಳಗೆ ಹೋಗುತ್ತೆ ಇದು. ನಾನೀಗ ನೆಕ್ಸ್ಟ್ ಕೊಟ್ರೆ, ಸ್ಟೆಪ್ ಓವರ್ ಅಂತ ಕೊಟ್ರೆ ನೋಡಿ ಒಳಗೋಯ್ತು. ನೆಕ್ಸ್ಟ್ ಇದನ್ನ ಪ್ರಿಂಟ್ ಮಾಡ್ತೀವಿ, ಇಲ್ಲಿ 2 ಬಂತು. ನೆಕ್ಸ್ಟ್ ಈಗ ಐ ವ್ಯಾಲ್ಯೂ 2 ಇದೆ. ಸೊ ಐ ಪ್ಲಸ್ ಈಕ್ವಲ್ಸ್ 1 ಅಂದ್ರೆ ಐ 3 ಆಗಬೇಕು. ನೆಕ್ಸ್ಟ್ ನೋಡಿ ಐ 3 ಆಯಿತು. ಆ್ಯಂಡ್ ದೆನ್ ಇನ್ನ ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಟ್ರೂ ಇದೆ. ಸೊ ಇನ್ನ ಟ್ರೂ ಇದೆ, ಅದಕ್ಕೋಸ್ಕರ ನಾವು ಮುಂದೆ ಸ್ಟೆಪ್ ಓವರ್ ಮಾಡಿದ್ರೆ ಒಳಗೆ ಹೋಗುತ್ತೆ, ಒಳಗೆ ಬಂತು. ಇನ್ನ ಟ್ರೂ ಇದೆ, ಏನಕ್ಕಂದ್ರೆ ಐ 4. ಸೊ ಮತ್ತೆ ಒಳಗೋಗಿ ಮತ್ತೆ ವಾಪಸ್ ಹೋಗೋಣ. ಇವಾಗ ಐ 5 ಇದೆ, ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೇಳಿರೋದ್ರಿಂದ ಸೊ 5 ಈಸ್ ಈಕ್ವಲ್ ಟು 5. ಓಕೆ, ಸೊ ಓಕೆ, ಇವಾಗ ನೋಡಿ ಐ ಮೇಲೆ ನಾನು ಸುಮ್ಮನೆ ಹವರ್ ಮಾಡಿದ್ರು, ಸುಮ್ಮನೆ ಇಟ್ಟರು ಅದ್ರ ವ್ಯಾಲ್ಯೂ 5 ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ನಾನೇನು ಮಾಡ್ತೀನಿ, ಒಳಗಡೆ ಹೋಗ್ತೀನಾ? ಎಸ್, ಕರೆಕ್ಟ್. ಈಗ 5 ವ್ಯಾಲ್ಯೂ 6 ಆಯಿತು. ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಫಾಲ್ಸ್ ಇದೆ. ಓಕೆ, ಸೊ ಇಲ್ಲಿ ಇದು ಫಾಲ್ಸ್ ಆಗುತ್ತೆ. ಈ ಟೋಟಲ್ ಏನಿದೆ ಅದು ಫಾಲ್ಸ್ ಅಂತ ಬರುತ್ತೆ. ಯಾಕೆ, 6 ಇಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇದು ಅರ್ಥ ಆಯ್ತು ಅಂದ್ರೆ ಈಗ ನೆಕ್ಸ್ಟ್ ನಾನು ಸ್ಟೆಪ್ ಓವರ್ ಕೊಟ್ಟಾಗ ಇಲ್ಲಿಗೂ ಬರಲ್ಲ, ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಬಟ್ ಇನ್ನೇನು ಪ್ರೋಗ್ರಾಮ್ ಇಲ್ಲದೆ ಇರೋದ್ರಿಂದ ಪ್ರೋಗ್ರಾಮ್ ಅಲ್ಲಿಗೆ ಎಂಡ್ ಆಗುತ್ತೆ. ಓಕೆ, ನಾನು ಸ್ಟೆಪ್ ಓವರ್ ಅಂತ ಕ್ಲಿಕ್ ಮಾಡಿದೆ ನೋಡಿ, ಪ್ರೋಗ್ರಾಮ್ ಎಂಡ್ ಆಯಿತು, ಡಿಬಗಿಂಗ್ ಎಂಡ್ ಆಯಿತು. ಆ್ಯಂಡ್ ಇಲ್ಲಿ ನಮಗೆ 0 to 5 ಪ್ರಿಂಟ್ ಆಗಿದೆ. ಸೊ ಬೇಸಿಕಲಿ ಆ ವೇರಿಯೇಬಲ್ಸ್ ಏನೇನಿತ್ತು, ಒಳಗಡೆ ಏನೇನು ಆಗ್ತಿತ್ತು ಅದನ್ನ ಕರೆಕ್ಟಾಗಿ ನೋಡಿದ್ರಿ ನೋಡಿ. ಇದನ್ನೇ ನಾವು ಡಿಬಗರ್ ಅಂತೀವಿ. ಸೊ ಈ ಡಿಬಗರ್ ನಿಮಗೆ ಇಲ್ಲಿ ಸಿಂಪಲ್ ಅನ್ಸಿರ್ಬೋದು, ನಾನೇ ನೋಡ್ಕೊಬಿಡಾಯ್ತಲ್ಲ ಇದನ್ನ, ಇದೆಲ್ಲ ಮಾಡ್ಬೋದಂತ. ಬಟ್ ಆಕ್ಚುಯಲ್ ಕೋಡ್ ಬೇಸ್ ತುಂಬಾ ಲಾಜಿಕ್ ಕಾಂಪ್ಲೆಕ್ಸ್ ಇದ್ದಾಗ ನಿಮಗೆ ಕಷ್ಟ ಆಗುತ್ತೆ. ಇವಾಗ ಟೇಬಲ್ಸ್ ಏನ್ ಮಾಡಿದ್ವಿ ನೋಡಿ, ಲೈಕ್ ಟೇಬಲ್ಸ್ಗೆ 2 ಫಾರ್ ಲೂಪ್ನ ನೆಸ್ಟ್ ಮಾಡ್ಬಿಟ್ಟು ಏನ್ ಮಾಡಿದ್ವು, ಇದನ್ನ ಡಿಬಗ್ ಮಾಡೋಣ. ಸೊ ಇಲ್ಲಿ ಏನು ಪ್ರಿಂಟ್ ಇದೆ ಇಲ್ಲಿಗೆ ನಾನು ಈ ತರ ಹಾಕ್ತೀನಿ. ಸೊ ಡಿಬಗ್ ಪಾಯಿಂಟ್ನ ನೆಕ್ಸ್ಟ್ ರನ್ ಅಂಡ್ ಡಿಬಗ್ ಕೊಡ್ತೀನಿ. ಸೊ ಇಲ್ಲಿ ನಿಮ್ಗೆ ಹೆಂಗ್ ಈಸಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸೊ ರನ್ ಆಗ್ತಿದೆ, ಇಲ್ಲಿಗೆ ಸ್ಟಾಪ್ ಆಯ್ತು. ಇಲ್ಲಿ ಐ ಮತ್ತೆ ಜೆ ಸಿಗುತ್ತೆ, ಆಯ್ತಾ. ಸೊ ಐ ಮತ್ತೆ ಜೆ 1x1 ಲೈಕ್ 1 ones ಆರ್ 1 ಅಂತ, ಲೈಕ್ 1 ones are 1. ಓಕೆ, ಸೊ ಅದೇ ರೀತಿ ಇವಾಗ ನಾನು ನೆಕ್ಸ್ಟ್ಗೆ ಹೋದ್ರೆ, ಸೊ ನೆಕ್ಸ್ಟ್ ಬಂದ್ರೆ
1 2s, ಸೊ 1 ಮತ್ತೆ 2 ಆಯ್ತು ನೋಡಿ, ಅದ್ರ ಪ್ರಕಾರ ಇಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಹೋದ್ರೆ, ನೆಕ್ಸ್ಟ್ ನೋಡಿ 1 3s, ಸೊ ಇದೇ ತರ 10 ಸಲ ಇಷ್ಟರೊಳಗಡೆ ರನ್ ಆಗುತ್ತೆ. ಸೊ ಇವೆರಡೇ ಲೈನಲ್ಲಿ 10 ಸಲ ರನ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಯಾಕೆ ಇದು 10 ಸಲ ರನ್ ಆಗ್ಬೇಕಂತ ಕೊಟ್ಟಿದ್ದೀವಿ. 1 to 11, ಲೈಕ್ 11 ಅಂದ್ರೆ 10 ತನಕ ಮಾತ್ರ ತಗೊಳುತ್ತೆ. ಸೊ ನಾನು ರನ್ ಮತ್ತೆ ಹೋಗ್ತಾ 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 ಹೋಗ್ತಾ, ಸೊ ಬೇಸಿಕಲಿ ಇವಾಗ I6 ಇದೆ, ನೆಕ್ಸ್ಟ್ ಇನ್ನ ಮಾಡೋಣ. J6 ಇದೆ, ಸೊ 8 ಆಯ್ತು, 9 ಆಯ್ತು, ಸೊ ಇವಾಗ 10 ಆಯ್ತಲ್ವಾ. ಸೊ ಈಗ ವಾಪಸ್ ಹಿಂದೆ ಹೋಗುತ್ತೆ. ಓಕೆ, ಏನಕ್ಕೆ ನಾವು 1 ಟೇಬಲ್ಸ್ ಕಂಪ್ಲೀಟ್ ಮಾಡಿದೀವಿ ಇಲ್ಲಿ ನೋಡಿದ್ರೆ ನೀವು. ಓಕೆ, ಆ ಥರ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಇಲ್ಲಿ ಬೇಸಿಕಲಿ ಏನು ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ. ಸೊ ಈ ರೀತಿ ನೀವು ಕಾಂಪ್ಲೆಕ್ಸ್ ಏನಾದರೂ ಲಾಜಿಕ್ ಮಾಡಿ, ಈಗ ನಾನು ನಿಮಗೆ ಒಂದು ಕಾಂಪ್ಲೆಕ್ಸ್ ಲಾಜಿಕ್ ಮಾಡೇ ತೋರಿಸ್ಬಿಡ್ತೀನಿ. ಸೊ L=1, ಏನೋ ಒಂದು ನಂಬರ್ ಕೊಡ್ತಾ ಹೋಗೋಣ. ಓಕೆ 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 ಏನೋ ಒಂದು ನಂಬರ್ಸ್ ಕೊಟ್ಟಿದ್ದೀನಿ ಆಯಿತಾ. ಹಿಂಗೆ ಕೊಟ್ಟಿರಬೇಕಾದ್ರೆ ಈಗ ಇನ್ನೊಂದು ಕನ್ವರ್ಟೆಡ್ ಲಿಸ್ಟ್ ಅಥವಾ ಚೇಂಜ್ ಲಿಸ್ಟ್ ಅಂತ ಇನ್ನೊಂದು ಖಾಲಿ ಲಿಸ್ಟ್ ಏನೋ ಮಾಡ್ಕೋತೀನಿ ಸುಮ್ಮನೆ ನಿಮಗೆ ಇದು ಮಾಡೋಕ್ಕೆ. ಏನು ಇರುತ್ತೆ, ಫಾರ್ ಐ ಇನ್ ರೇಂಜ್, ಲೆನ್ ಆಫ್ ಎಲ್. ಸೊ ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇಲ್ಲ. ಸೊ ಹಿಂಗೆ ಮಾಡಿ ಇಲ್ಲೇನು ಮಾಡ್ತೀನಿ ಅಂದರೆ, ಏನು ತಗೋತೀನಿ, ಸುಮ್ಮನೆ C=L(i). ಓಕೆ, ನೆಕ್ಸ್ಟು D=L(-i). ಹಿಂಗೆ ತಗೋತೀನಿ. ಸೊ ನೆಕ್ಸ್ಟ್ ಇನ್ನೇನು ತಗೋಬೋದು, ಸುಮ್ಮನೆ X=C*D. ನೆಕ್ಸ್ಟ್ ಇನ್ನೇನು ಮಾಡ್ತೀನಿ ಇಲ್ಲಿ, ಇಫ್ X%2=0, ಇದು ಈವನ್ ನಂಬರ್ ಚೆಕ್ ಮಾಡೋಕ್ಕೆ ನಿಮಗೆ ಗೊತ್ತಲ್ಲ. ಇದನ್ನೇನು ಮಾಡ್ಬೇಕು ನಾವು, CL.append. ಇದು ಸುಮ್ಮನೆ ರ್ಯಾಂಡಮಾಗಿ ಬರೀತಾರೆ, ಇದರಲ್ಲಿ ಏನು ಮೀನಿಂಗ್ ಅಂತಲೇ ನನಗೆ ಗೊತ್ತಿಲ್ಲ. ಸೊ ಬೇಸಿಕಲಿ ನಿಮಗೆ ತೋರ್ಸೋಕ್ಕೆ, ಸೊ ಈ ಥರ ಒಂದು ಪ್ರೋಗ್ರಾಮ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಷ್ಟು ಮಾಡ್ತಾ ಇದೆ, ಇಷ್ಟು ಮಾಡೋದನ್ನ ಇವಾಗ ಇದನ್ನು ಡಿಬಗ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಇದನ್ನು ಸ್ಟಾಪ್ ಮಾಡೋಣ ಮೊದಲು ಇದನ್ನ. ಓಕೆ ನೋಡಿ, ಇಂಥ ಸಿಚುವೇಷನಲ್ಲಿ ಡಿಬಗ್ ಮಾಡೋದು ಕಷ್ಟ ಆಗುತ್ತೆ ಅಲ್ಲ. ಸೊ ಎಷ್ಟೊಂದು ವೇರಿಯೇಬಲ್ಸ್ ಇದೆ, ಅದು ಏನೇನಾಗ್ತಿದೆ ಅಂತ ಎಲ್ಲ ನೀವು ಟ್ರೇಸ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಬರೀ 5 ನಂಬರ್ ಇದೆ, ಇದೇನಾದರೂ 100 ಇತ್ತು ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ, ಇಲ್ಲಿ ನೋಡಿ ಇವೆಲ್ಲ ಆಯಿತು, ಸುಮ್ಮನೆ ಯಾವುದೋ ಒಂದು ಲೈನಲ್ಲಿ ನಾನು ಇಲ್ಲಿ ಡಿಬಗ್ ಪಾಯಿಂಟ್ ಇಟ್ಕೋತೀನಿ. ನೀವು ಜಸ್ಟ್ ವೈಲ್ ಲೂಪ್ಸು ಮತ್ತು ಫಾರ್ ಲೂಪ್ಸು ಮತ್ತು ಇಫ್ ಎಲ್ಸ್ನ ಕಲೀಲಿ ಅಂತ ಹೇಳ್ತಿರೋದು. ನಾನು ರನ್ ಆ್ಯಂಡ್ ಡಿಬಗ್ ಅಂತ ಇಲ್ಲಿ ಕೊಟ್ಟರೆ ನೋಡಿ, ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೋ ಸ್ಲೋ ಇದೆ ಲ್ಯಾಪ್ಟಾಪ್, ಇದೆ ಲೈಕ್ ಹೀಟ್ ಆಗಿಬಿಟ್ಟು. ಸೊ ರನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟ್ ಆದಮೇಲೆ ಇಲ್ಲಿಗೆ ಸ್ಟಾಪ್ ಆಯಿತು ನೋಡಿ. ಇದಾದಮೇಲೆ ಇಲ್ಲಿ ಎಲ್ಲ ವೇರಿಯೇಬಲ್ ಸಿಗುತ್ತೆ ನಿಮಗೆ. CL ಏನಿದೆ ಖಾಲಿ ಇದೆ, I0 ಇದೆ. ಓಕೆ, ನೆಕ್ಸ್ಟು L ಏನಿದೆ ಈ ಥರ ಕಂಪ್ಲೀಟ್ ಇದೆ, ಎಷ್ಟೆಷ್ಟು ಯಾವ್ಯಾವುದು ಇವಾಗ ಇಲ್ಲಿವರೆಗೂ ಇನಿಷಿಯಲೈಸ್ ಆಗಿದೆ ಅದು. ಸೊ ನೆಕ್ಸ್ಟ್ ಅಂತ ಹೋದರೆ ನಾನು ಇಲ್ಲಿ ನೋಡಿ ಬೇರೆದು ಬರುತ್ತೆ. D1 ಆಗುತ್ತೆ, X1 ಆಗುತ್ತೆ ನೋಡಿ, D1 ಆಗಿದೆ, X1 ಆಗಿದೆ ಅಂತ ಬಂತು. ಇದಾದಮೇಲೆ ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಮೋಸ್ಟ್ಲಿ X%2=0 ಇರಲಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಅದು ಬರಲಿಲ್ಲ. ಓಕೆ, ಅದನ್ನು ನಾನು ವಾಚ್ಗೆ ಹಾಕೋಬೇಕು, ನಾನು ಆವಾಗಲೇ ಹೇಳ್ಕೊಟ್ಟಿದ್ದೆ. ಸೊ ವಾಚ್ಗೆ ಹೋಗಿ ಇದನ್ನು ರಿಮೂವ್ ಮಾಡೋಣ, ಪ್ಲಸ್ ಹಾಕ್ಕೊಂಡು ಅದನ್ನು ಹಾಕೊಳ್ಳೋಣ. ಓಕೆ, ಅದು ಏನಾಗುತ್ತೆ ಅಂತ ನೋಡೋಕ್ಕೆ, %2 ಆಗುತ್ತಾ ಏನಾಗುತ್ತೆ ಅಂತ ನೋಡೋಕ್ಕಷ್ಟೇ. ಓಕೆ, ಸೊ ಹ್ಯಾಂಗ್ ಆಗ್ತಿದೆ ಆಯಿತಾ ಸ್ವಲ್ಪ. ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಮತ್ತೆ ಹೋಗ್ತಾ ಇದ್ರೆ ನೋಡಿ, ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂಸು. ಸೊ CL ಎಲ್ಲಾದರೂ ಒಂದು ಕಡೆ ನಿಮಗೆ ಕರೆಕ್ಟಾಗಿ ಬರ್ಬೋದು. ಸೊ ನೋಡಿ ಅದೇ ರೀತಿ ಲೈಕ್ ಟೋಟಲಿ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇದೆ, ಹೆಂಗೆ ಏನಾಗ್ತಿದೆ, ಅದ್ರ ಲಿಸ್ಟ್ದು ಸ್ಟೇಟಸ್ ಏನು, ಈ ರೀತಿ ಎಲ್ಲ ನೀವು ಕರೆಕ್ಟಾಗಿ ಡಿಬಗಿಂಗ್ ಮಾಡ್ಕೊಂಡು ನೋಡ್ಕೋಬೋದಾಯ್ತಾ. ಸೊ ಲ್ಯಾಪ್ಟಾಪ್ ಯಾಕೋ ಸ್ಲೋ ಆಗ್ತಿದೆ, ಅದಕ್ಕೋಸ್ಕರ ನೀವು ಕಂಪ್ಲೀಟಾಗಿ ತೋರ್ಸೋಕ್ಕಾಗ್ತಿಲ್ಲ, ಬಟ್ ಇದನ್ನು ಅರ್ಥ ಮಾಡ್ಕೋತೀರಾ ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಡಿಬಗಿಂಗ್ ಕಲ್ತಿದ್ದೀರಾ, ಜಸ್ಟ್ ನೀವು ವೈಲ್ ಲೂಪ್ಸ್ಗೆ ಲೈಕ್ ಫಾರ್ ಲೂಪ್ಸ್ ಕಲಿಯೋಕ್ಕೆ ಆ್ಯಂಡ್ ಬೇಸಿಕಲಿ ನಿಮ್ಮ ಇಫ್ ಎಲ್ಸ್ ಕಂಡೀಷನ್ ಎಲ್ಲ ಹಾಕಿ ಇದ್ರ ಕಾಂಬಿನೇಷನ್ನ ಮಾಡುವಾಗ ಹೇಗೆ ಒಂದು ವೇರಿಯೇಬಲ್ಸ್ ಚೇಂಜ್ ಆಗ್ತಿದ್ದಾವೆ ಅಂತ ನೋಡೋಕ್ಕೋಸ್ಕರನಾದರೂ ಲೈಕ್ ನಿಮಗೆ ಅಷ್ಟಾದರೂ ಗೊತ್ತಾಗಿದ್ರೆ ಡಿಬಗಿಂಗ್ ಸಾಕು. ಯಾಕಂದರೆ ಇದ್ರ ಮೇಲೆ ಕಂಪ್ಲೀಟ್ ವಿಡಿಯೋ ತರ್ತೀನಿ. ಲೈಕ್ ಯಾಕೋ ಇವಾಗ ಹ್ಯಾಂಗು ಸಹ ಆಗ್ತಾ ಇದೆ ಲ್ಯಾಪ್ಟಾಪು. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಸೋಣ. ಏನೋ ಒಂದು ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್ ಇದು. ನೀವು ಕಂಪ್ನಿಲಿ ಹೋದರೆ, ಇಂಡಸ್ಟ್ರಿಗೆ ಹೋದರೆ, ಅಲ್ಲಿ ಇದಿಲ್ಲದೇ ನೀವು ಲೈಕ್ ಯಾವುದೋ ಒಂದು ಕೋಡ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಟೆಸ್ಟ್ ಮಾಡೋಕ್ಕಾಗಲ್ಲ, ಅದನ್ನು ಡಿಬಗ್ ಮಾಡೋಕ್ಕಾಗಲ್ಲ. ಸೊ ಏನೋ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾವುದೇ ರೀತಿ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಹಾಕೋದು ಮರಿಬೇಡಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇದನ್ನು ಲಿಂಕ್ಡ್ಇನಲ್ಲಿ ಸಹ ಪೋಸ್ಟ್ ಮಾಡ್ಕೊಳ್ಳಿ, ಲೈಕ್ ಡಿಬಗಿಂಗ್ ಕಲ್ತಿದ್ದೀನಿ ಅಂತ. ಸೊ ಡಿಬಗಿಂಗ್ ಇಸ್ ಆಲ್ಸೋ ಸ್ಕಿಲ್. ಇದರ ಇಂಟ್ರೊಡಕ್ಷನ್ ನನಗೆ ಗೊತ್ತಾಗಿದೆ, ಮುಂದೆ ನಾನು ಪ್ರಾಕ್ಟೀಸ್ ಮಾಡ್ತಾ ಕಲ್ತ್ಕೋತೀನಿ ಅಂತ. ಏನಂದರೆ ಎಷ್ಟೊಂದು ಆಪ್ಷನ್ಸ್ ಇದೆ ಆಯಿತಾ, ಇಲ್ಲಿ ಬ್ರೇಕ್ ಪಾಯಿಂಟ್ಸ್ ಇರ್ಬೋದು, ಅದನ್ನೆಲ್ಲ ಮುಂದೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಎಂಡ್ ಮಾಡ್ಬೋದು ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ, ತುಂಬಾ ಪ್ರಾಕ್ಟೀಸ್ ಬೇಕು. ಇದನ್ನು ಏನು ನೀವು ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೋತೀರಾ ಅದ್ರ ಮೇಲೆ ಮುಂದಿನ ವೀಡಿಯೋಸು ಡಿಪೆಂಡ್ ಆಗುತ್ತೆ ಆಯಿತಾ. ನೀವು ಆಮೇಲೆ ಅರ್ಥ ಆಗ್ತಿಲ್ಲ, ನೀನು ಹೇಳ್ಕೊಡೋದು ಅರ್ಥ ಆಗ್ತಿಲ್ಲ ಅಂತ ನನ್ನ ಮೇಲೆ ಎತ್ತಾಕ್ಬಿಡ್ಬೋದು ಈಸಿಯಾಗಿ, ಬಟ್ ಅದನ್ನು ಮಾಡಲ್ಲ ಅಂತ ಅನ್ಕೋತೀನಿ. ಸೊ ನೆವರ್ ಗಿವ್ ಅಪ್. ನಿಮ್ಗೆ ಆಗಲಿಲ್ಲ ಅಂದರೆ ಮತ್ತೆ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.